ಸನಾತನ ಧರ್ಮ, ಸನಾತನ ಸಂಸ್ಕೃತಿ ಪ್ರಕೃತಿಯನ್ನು ಆರಾಧನೆ ಮಾಡಿಲ್ಲ, ವ್ಯಕ್ತಿಗಳನ್ನು ಆರಾಧನೆ ಮಾಡಿಲ್ಲ, ವ್ಯಕ್ತಿಗಳನ್ನೆಲ್ಲೂ ಪೂಜೆ ಮಾಡಿಲ್ಲ. ಏನ್ ಹೇಳುತ್ತೆ, ಪ್ರತಿಯೊಬ್ಬರೂ ಸಹ ದೈವ ಮನುಷ್ಯರು, ದೈವಾಂಶ ಸಂಭೂತರು. ಈಗ ನೋಡಿ, ಸಾಯಿಬಾಬಾ ಬದುಕಿದ್ರು, ಅಯ್ಯಪ್ಪ ಬದುಕಿದ್ದಾಗ ಇದೇ ಸಮಾಜ ಅಯ್ಯಪ್ಪನಿಗೆ ಜೊತೆ ಬಟ್ಟೆ ಕೊಡ್ಲಿಲ್ಲ, ಒಂದೊತ್ತು ಊಟ ಕೊಡ್ಲಿಲ್ಲ. ಇದೇ ಜನ ಇವತ್ತು ಅಯ್ಯಪ್ಪನಿಗೆ ಒಂದು ಗುಡಿ ಕಟ್ತಾರೆ, ಗೋಪುರ ಕಟ್ತಾರೆ, ಅವನ ವಿಗ್ರಹ ಇಡ್ತಾರೆ, ದುಡ್ಡು ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ನಾವು ಏನ್ ಮಾಡಬೇಕಾಗಿತ್ತು ಅದನ್ನ ನಾವು ಮಾಡ್ತಾ ಇಲ್ಲ, ನಾವು ಹೇಗೆ ಬದುಕಬೇಕಾಗಿತ್ತು ನಾವು ಆಗ ಬದುಕ್ತಾ ಇಲ್ಲ. ಸೊ ಸನಾತನ ಸಂಸ್ಕೃತಿ ಅಂತ ಹೇಳಿದ್ರೆ ಸಂಬಂಧಗಳಿಂದ ಹಿಡಿದು, ಪರಿಸರನ ರಕ್ಷಣೆ ಮಾಡೋದ್ರಿಂದ ಹಿಡಿದು, ಭಗವಂತನ ಅಂಶನ ತಿಳ್ಕೊಳ್ಳೋದ್ರಿಂದ ಹಿಡಿದು ನಾವು ಹೇಗೆ ಬದುಕಬೇಕು ಅನ್ನೋದು ಸಂಪೂರ್ಣ ಚಿತ್ರಣವನ್ನ ವೇದಗಳು ನಮಗೆ ಕೊಡುತ್ತೆ. ಪುರಾತನದಲ್ಲಿ ಅಂದ್ರೆ ಹಳೆಯ ನಮ್ಮ ಪರಂಪರೆ ಏನಿತ್ತು, ಯಾರು ಸಹ ವಿಗ್ರಹಗಳನ್ನ ಆರಾಧನೆ ಮಾಡ್ತಾ ಇರಲಿಲ್ಲ. ಆರಂಭಿಕನಿಗೆ ಅಷ್ಟೇ ವಿಗ್ರಹ ಬೇಕು, ಅದಾದ ನಂತರ ವಿಗ್ರಹಗಳ ಅವಶ್ಯಕತೆ ಇಲ್ಲ. ಸಾಂಕೇತಿಕವಾಗಿ ನಾವು ಮಾಡ್ತಾ ಇದೀವಿ ಅಷ್ಟೇ. ದೇವಸ್ಥಾನ ಅಂದ್ರೆ ಕಲ್ಲು ಮಣ್ಣಿಗಳ ಗುಡಿಗಳನ್ನ ಕಟ್ಟೋದು, ನೀವೇ ಇಟ್ಟಿದ್ದು ವಿಗ್ರಹಕ್ಕೆ ನೀವೇ ಅಲಂಕಾರ ಮಾಡೋದು, ನೀವೇ ಬಗ್ಗಿ ನೋಡೋದು, ನೀವೇ ಮಂತ್ರ ಹೇಳೋದು, ವಿಗ್ರಹಗಳ ಆರಾಧನೆ ಹೇಳಿದ್ನಲ್ಲ, ಈ ಪ್ರಕೃತಿಯಲ್ಲಿ ಒಂದು ಸಾಂಕೇತಿಕವಾಗಿ ಮಾಡುವಂತಹ ಒಂದು ವಿಧಿ. ಎಲ್ಲಿ ಭಗವಂತ ನೋಡಬೇಕು, ತಾನಿರೋ ಜಾಗ ಶ್ರೇಷ್ಠ, ತಾನು ನೋಡುವಂಥ ದಿಕ್ಕು ಶ್ರೇಷ್ಠ, ನಾನು ಮಾಡುವಂಥ ಕೆಲಸ ಕಾಯಕಾಶ ಅದು ಶ್ರೇಷ್ಠ. ಇದರೆಲ್ಲ ಮೌಢ್ಯ. ಅವನು ನಮ್ಮವನಲ್ಲ, ಇವನು ನಮ್ಮವನಲ್ಲ. ಅಂದರೆ ಹಿಂದುವಿಗೆ ಹಿಂದುತ್ವದ ಬಗ್ಗೆನೇ ಗೊತ್ತಿಲ್ಲ. ನಾನು ಯಾರು, ನನ್ನ ಜವಾಬ್ದಾರಿಗಳೇನು, ನನ್ನ ಪೂರ್ವಜರು ನನಗೆ ಕೊಟ್ಟಂತಹ ಮಾರ್ಗಗಳೇನು, ಸಂಸ್ಕಾರಗಳೇನು, ನಾವು ಒಂದು ತಿಳ್ಕೊಂಡಿಲ್ಲ. ನಮಸ್ತೆ ವೀಕ್ಷಕರೇ, ಅಥರ್ವ ಗುರುಕುಲಕ್ಕೆ ಸ್ವಾಗತ. ನಾನು ನಿಮ್ಮ ಶೋಭಾ. ಸ್ನೇಹಿತರೆ, ನಾವೆಲ್ಲ ಭಾರತೀಯರು ಹಾಗೂ ಹಿಂದೂಗಳು. ಆದರೆ ನಾವೆಲ್ಲ ಹಿಂದೂಗಳಾಗಿ ಹಿಂದುತ್ವದ ಬಗ್ಗೆಯ ವಿಚಾರಧಾರೆಯ ಬಗ್ಗೆನೇ ನಮಗೆ ತಿಳಿದಿಲ್ಲ. ನಿಜವಾದ ಹಿಂದುತ್ವ ಅಂದರೆ ಏನು, ನಿಜವಾದ ಹಿಂದೂ ಯಾರು, ಸನಾತನ ಧರ್ಮ ಹಾಗೂ ಹಿಂದುತ್ವಕ್ಕೂ ಏನು ಅವಿನಾಭಾವ ಸಂಬಂಧ ಇದೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಹೇಶ್ ಗುರುಜಿಯವರು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಗುರುಜಿ, ಹಿಂದುತ್ವ ಅಂದರೆ ಏನು, ಹಿಂದುವಿನ ಜವಾಬ್ದಾರಿಗಳೇನು ಗುರುಜಿ, ತಿಳಿಸ್ಕೊಡ್ಬಹುದಾ? ಖಂಡಿತಮ್ಮ. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಶಿರವಾಗಿದ ನಮಸ್ಕಾರಗಳು. ಜೊತೆಗೆ ಅನ್ನ ಕೊಟ್ಟಂಥವರಿಗೆ, ಜನ್ಮ ಕೊಟ್ಟಂಥವರಿಗೆ, ಸ್ವಚ್ಛತೆ ಮಾಡುವಂಥವರಿಗೆ ಹಾಗೂ ದೇಶವನ್ನು ಕಾಯುವಂಥ ನನ್ನೆಲ್ಲ ಯೋಧರಿಗೆ, ಯೋಧರ ಕುಟುಂಬಗಳಿಗೆ ಶಿರವಾಗಿದ ನಮಸ್ಕಾರಗಳು. ನೋಡಿ, ನಾವು ಈ ಹಿಂದುತ್ವ ಮತ್ತು ಸನಾತನ ಧರ್ಮದ ಬಗ್ಗೆ ಹೆಚ್ಚು ತಿಳ್ಕೊಬೇಕಾಗತ್ತೆ. ಎಷ್ಟೋ ಜನ ಹಿಂದೂ ಅನ್ನಿಸ್ಕೊಂಡವ್ರಂಥವ್ರಿಗೆ, ಆ ಒಂದು ವರ್ಗದ ಜನರಿಗೆ ಹಿಂದುತ್ವದ ಬಗ್ಗೆನೇ ಗೊತ್ತಿಲ್ಲ. ಹಿಂದೂ ಯಾರು, ಹಿಂದುವಿನ ಕರ್ತವ್ಯಗಳೇನು, ಒಬ್ಬ ಹಿಂದೂ ಹೇಗಿರಬೇಕು, ಹಿಂದುತ್ವ ಅಂದರೆ ಏನು, ಸನಾತನ ಅಂದ್ರೇನು, ಸನಾತನ ಧರ್ಮ ಅಂದ್ರೇನು, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದನ್ನು ಅವನು ಮೊದಲು ತಿಳ್ಕೊಬೇಕಾಗತ್ತೆ. ನೋಡಿ, ಪೂರ್ವ ಯುಗ ಅಂದರೆ ಏನು, ತುಂಬ ಸಾವಿರಾರು ವರ್ಷಗಳ ಹಿಂದೆ ಪ್ರಕೃತಿ ಅಂದರೆ ಏನು, ಭೂಮಿ ಅಂದರೆ ಏನು, ಬ್ರಹ್ಮಾಂಡಗಳಂದ್ರೇನು ಅಂತ ಮನುಷ್ಯ ಕಾಲಘಟ್ಟದಲ್ಲಿ ಬರ್ತಾ ನಾಗರಿಕತೆ ಬೆಳೀತಾ ಅದನ್ನು ತಿಳ್ಕೊಳ್ತಾ ಬಂದ. ಜೊತೆಗೆ ಈ ಈ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು, ಬ್ರಹ್ಮಾಂಡಗಳು, ನಾವು ಭೂಮಿ ಅಂದರೆ ಭೂಮಿನಲ್ಲಿ ನಾವು ಹೇಗೆ ಬದುಕಬೇಕು, ಪ್ರಕೃತಿ ಅಂದ್ರೇನು, ಇದರ ಸಮತೋಲನವಾಗಿ ನಾವು ಹೇಗೆ ಬದುಕಬೇಕು ಅಂತ ಅವನು ತಿಳ್ಕೊಳ್ತಾ ಬಂದ. ಅಂದರೆ ಇಡೀ ಪ್ರಕೃತಿಯಲ್ಲಿಯೇ ಸಹ ದೈವವನ್ನು ಕಾಣ್ತಾ ಬಂದ. ಗಾಳಿ, ನೀರು, ಅಗ್ನಿ, ವಾಯು, ಆಕಾಶ, ಈ ಪಂಚಭೂತಗಳಲ್ಲಿರುವಂಥ ಶಕ್ತಿಯೇ ಭಗವಂತ ಅಂತ ಮೊದಲೆಲ್ಲ ತಿಳ್ಕೊಂಡವನು. ಈ ಶಕ್ತಿಯನ್ನು ತಿಳ್ಕೊಳ್ತಾ ಈ ತತ್ವವನ್ನು ಒಪ್ತಾ ಬರ್ತಾನೆ ಒಂದು ವರ್ಗದ ಜನ. ಅಂದರೆ ಹಿಂದೂ ಅನ್ನುವಂಥ ಒಂದು ವರ್ಗದ ಜನ ಈ ಪ್ರಕೃತಿಯ ತತ್ವಗಳನ್ನು ಒಪ್ಪಿ ಬೆಳೀತಾ ಬರ್ತಾರೆ. ಹೌದು, ನಾವು ಅಗ್ನಿ ಬಿಟ್ಟು ಬದುಕಲಿಕ್ಕಾಗಲ್ಲ, ಗಾಳಿಯನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ, ಭೂಮಿಯನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ, ಆಕಾಶವನ್ನು ಬಿಟ್ಟು ನಾವು ಬದುಕಲಿ, ಅಂದರೆ ಈ ಪಂಚಭೂತಗಳು ಸಹ ದೈವವೇ, ಇದಕ್ಕೆ ನಾವು ಸಂಪೂರ್ಣವಾಗಿ ಸಂಜೋಡಣೆ ಆಗಿದ್ದೀವಿ, ಇದರಿಂದನೇ ನಾವು ಬದುಕಲಿಕ್ಕೆ ಸಾಧ್ಯ, ಈ ಸಂಪೂರ್ಣ ಚೈತನ್ಯವನ್ನು, ಇಷ್ಟೂ ಚೈತನ್ಯವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅನ್ನುವಂತಹ ತತ್ವವನ್ನು ತಿಳ್ಕೊಳ್ತಾನೆ. ಸೊ ಹಿಂದೂ ಅನ್ನುವಂಥ ಒಂದು ವರ್ಗದ ಜನ ಈ ತತ್ವವನ್ನು, ಯಾವ ತತ್ವವನ್ನು, ಸನಾತನ ಧರ್ಮದ ತತ್ವವನ್ನು ಒಪ್ಪಿ ಬೆಳೀತಾ ಬಂದ. ಎಷ್ಟೋ ಜನಗಳಿಗೆ ಸನಾತನ ಧರ್ಮ ಅಂದ್ರೆ ಏನು ನೋಡಿ, ಅದನ್ನೇ ನಾವು ಈ ಸನಾತನ ಧರ್ಮ ಅಂತ ಅಂದರೆ ಎಷ್ಟೋ ಜನಕ್ಕೆ ಸನಾತನ ಧರ್ಮ ಅಂದರೆ ಏನೋ ಹಳೆ ಧರ್ಮ ಹಾಗೆ ಹೀಗೆ ಅಂತಾರೆ. ನೋಡಿ, ಸನಾತನವೇ ಬೇರೆ, ಪುರಾತನವೇ ಬೇರೆ. ಪುರಾತನ ಅನ್ನುವಂಥದ್ದು ಹಳೇದು ಅಲ್ವಾ? ಸನಾತನ ಸನ್ ಅಂದರೆ ಶಾಶ್ವತವಾಗಿ
ಆತನ್ ಅಂದರೆ ಆವರಿಸಿರುವಂಥದ್ದು. ಪ್ರಕೃತಿಯ ಶಾಶ್ವತ ತತ್ವವನ್ನು ಆವರಿಸಿರುವಂಥ ತತ್ವಕ್ಕೆ ಸನ್ ಪ್ಲಸ್ ಆತನ್ ಸನಾತನ ಅಂತ ಕರೀತಾರೆ. ಅದನ್ನು ಪುರಾತನ ಅಂತ ಕರೆಯಲ್ಲ ಹೌದು ಅಲ್ವಾ. ಅದಕ್ಕೆ ನಮಗೆ ಎಷ್ಟೋ ಜನಕ್ಕೆ ಸನಾತನ ಅಂದ್ರೇ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ ಅಂದರೆ ನಾವು ಹಿಂದೂ ಅಂತ ಏನು ಹೇಳ್ತಾ ಇದ್ದೀವಿ ಅವ್ರಿಗೆ ಗೊತ್ತಿಲ್ಲ ಸನಾತನ ಧರ್ಮ ಅಂದರೆ ಹಳೇದು ಅಂತ. ಎಲ್ಲಿದ್ದ ಅಂದರೆ ಎಷ್ಟು ವೇದಗಳನ್ನು ಕಲ್ತ್ಕೊಂಡು ವೇದಗಳನ್ನು ಅಭ್ಯಾಸ ಮಾಡಿ ಸಂಪೂರ್ಣವಾಗಿ ಭೂಮಿ ಬ್ರಹ್ಮಾಂಡಗಳ ಚೈತನ್ಯ ನೋಡಿದಂತಹ ಇದೇ ವ್ಯಕ್ತಿ ಬರ್ತಾ ಬರ್ತಾ ಮೌಢ್ಯಗಳಲ್ಲಿ ಮುಳುಗ್ದ, ಮೌಢ್ಯಾಚಾರಗಳನ್ನ ಜಾರಿಗೆ ತಗೊಂಬಂದ, ಅಸ್ಪೃಶ್ಯತೆ ಸೃಷ್ಟಿಯಾಯಿತು, ಭೇದ ಭಾವಗಳು ಸೃಷ್ಟಿಯಾಯಿತು. ಅರ್ಥ ಆಗ್ತಿದ್ದಿಲ್ಲ. ಸೊ ಏನು ಕಲ್ತ್ಕೋಬೇಕಾಗಿತ್ತು, ಏನು ತತ್ವಗಳನ್ನು ಅವನ್ನೆಲ್ಲ ಮಾಡ್ಕೊಂಡು ಬಂದಿದ್ದ, ಅನುಸರಿಸದ್ದೇ ಬಿಟ್ಟ. ವೇದಗಳಲ್ಲಿ ಯಾವ ಗುಡಿಗಳಿಗೆ ಹೋಗ್ಬೇಕು ಅಂತ ಹೇಳಿಲ್ಲಮ್ಮ. ಅದಕ್ಕೆ ನಾವು ಹಿಂದೂಗಳು ಅಂದರೆ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ, ದೇವರು ಅಂದರೆ ಒಂದು ಗುಡಿ ಕಟ್ಟೋದು, ಒಬ್ಬರು ಅರ್ಚಕರನ್ನ ಇಡೋದು, ಒಂದೆರಡು ಮಂತ್ರಗಳು ಹೇಳೋದು, ಕಾಣಿಕೆ ಉಂಡಿ ಇನ್ನೇನು ಇಡೋದು, ದರ್ಶನಕ್ಕೆ ಕ್ಯೂ ಮಾಡುವಂಥದ್ದು ಅಲ್ವಾ. ಅದನ್ನು ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಮಾಡ್ತಾ ಬಂದುಬಿಟ್ಟಿದ್ವಿ ನಾವು. ಈ ಥರದ್ದೆಲ್ಲ ಎಲ್ಲೇ ವೇದಗಳಲ್ಲಿಲ್ಲ. ಒಬ್ಬ ನಿಜವಾದ ಹಿಂದೂ ವಿಗ್ರಹ ಆರಾಧನೆ ಅನ್ನುವಂಥದ್ದು ಒಂದು ಭಾಗ ಇರ್ಬೋದು, ಆದರೆ ಅವನು ವಿರಾಟ ಸ್ವರೂಪವನ್ನು ನೋಡದೇ ಇದ್ದರೆ ಅವನು ನಿಜವಾದ ಹಿಂದೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ನಿಜವಾದ ಹಿಂದೂವಿನ ಕರ್ತವ್ಯ ಏನಂದರೆ ಅಗ್ನಿನ ಪೂಜೆ ಮಾಡಬೇಕು. ಅಂದರೆ ನಾವು ತಿನ್ನುವಂಥ ಆಹಾರ ಜಠರಾಗ್ನಿ ಅಗ್ನಿನಲ್ಲಿ ಅದು ಬರ್ನ್ ಆಗಿ ತನ್ನ ದೇಹಕ್ಕೆ ಏನು ಶಕ್ತಿ ಕೊಡುತ್ತೆ, ಆ ಶಕ್ತಿಯೇ ದೈವ. ಇವತ್ತು ನಾವು ನೀರಿಲ್ದಲೇ ಬದುಕೋಕ್ಕಾಗಲ್ಲ, ಅದಕ್ಕೆ ಗಾಳಿಯನ್ನು ದೈವ ಅಂದರು. ನೀರಿಲ್ದಲೇ ನೀರು ಬೇಕು ನಮಗೆ, ಗಾಳಿಯೂ ಬೇಕು, ಅಗ್ನಿಯೂ ಬೇಕು, ನೆಲವೂ ಬೇಕು. ನೋಡಿ, ಇಷ್ಟು ತತ್ವಗಳು ಪುರಾಣಗಳಲ್ಲೇ ಬಂದಿದೆ. ನಮ್ಗೆ ಇದರಲ್ಲಿ ನಾವು ಭೇದ ಭಾವ ಮಾಡ್ತಾ ಬಂದಿದ್ದೀವಿ. ಆ ನೀರು ಶ್ರೇಷ್ಠ, ಈ ನೀರು ಶ್ರೇಷ್ಠ, ಯಾವ ನೀರು ಶ್ರೇಷ್ಠ. ಯಾವುದೋ ಒಂದು ನಾವು ಕ್ಷೇತ್ರಕ್ಕೆ ಹೋಗ್ತೀವಿ, ಅದು ಪುಣ್ಯಕ್ಷೇತ್ರ ಅಂತ. ಆದರೆ ನೀವು ದುಡಿಮೆ ಮಾಡ್ತಿರುವಂಥ ಕ್ಷೇತ್ರ ಪಾಪಿ ಕ್ಷೇತ್ರನ. ಹಾಗಾದರೆ ಯೋಚನೆ ಮಾಡಿ ಅಲ್ವಾ. ನೀವು ತಿನ್ನುವಂತಹ ಪ್ರತಿಯೊಂದು ಅನ್ನದ ಅಗಳು ಏನಿದೆ ಅದು ಪ್ರಸಾದ. ಹೌದು. ದೇವಸ್ಥಾನದಲ್ಲಿ ಕೊಡುವಂಥ ಇಷ್ಟು ಅಕ್ಕಿ ಅಥವಾ ಇನ್ನೇನೋ ಪ್ರಸಾದ ಅಲ್ಲ. ಅದಕ್ಕೆ ನಾನು ಹೇಳುವಂಥದ್ದು ಪ್ರತಿ ಸಲ ನಾನು ಹೇಳ್ತೀನಿ, ನಾವು ತಿನ್ನುವಂತಹ ಪ್ರತಿಯೊಂದು ಅಗಳು, ಪ್ರತಿಯೊಂದು ತುತ್ತು ಸಹ ಪ್ರಸಾದವೇ. ನಮಗೆ ಕಣ್ಣಿಗೆ ಕಾಣುವಂಥ ದೈವ ಅಂತ ಯಾರಾದ್ರೂ ಇದೆ, ಅದು ರೈತರು ಮಾತ್ರ. ನಾವಿಷ್ಟು ಸಮೃದ್ಧಿಯಾಗಿ ಕುತ್ಕೊಂಡು ಇಲ್ಲಿ ಇಷ್ಟು ಶಾಂತತೆಯಿಂದ ಮಾತಾಡ್ತಾ ಇದ್ದೀವಿ ಅಂದರೆ ಸೈನಿಕರು. ಹೌದು, ನಮಗೆ ರಕ್ಷಣೆ ಮಾಡ್ತಾ ಇರುವಂಥ ಸೈನಿಕರು ಅಲ್ವಾ. ನಾವು ಇಷ್ಟು ಪರಿಸರ ಸ್ವಚ್ಛವಾಗಿದೆ ಅಂದರೆ ಪೌರ ಕಾರ್ಮಿಕರು. ನಾನು ಅದಕ್ಕೆ ಹೇಳುವಂಥದ್ದು, ಇಷ್ಟು ಜನ ಮಹನೀಯರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡ್ಕೋಬೇಕು. ಅನ್ನ ಕೊಡೋ, ಅದಕ್ಕೆ ಅನ್ನದಾತೋ ಸುಖಿ ಭವ ಅನ್ನುತ್ತೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತಾರೆ. ಅಂದರೆ ಅನ್ನಕ್ಕೆ ನಮಸ್ಕಾರ ಮಾಡಿದ್ದೀವಿ, ಗಾಳಿಗೆ ನಮಸ್ಕಾರ ಮಾಡಿದ್ದೀವಿ ನಾವು. ಇವು ಅನ್ನ ಆಹಾರಗಳಿಂದಲೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅನ್ನವನ್ನು ಸಹ ನಾವು ಭಗವಂತನ ಸ್ವರೂಪಿಯಾಗಿ ನೋಡಿದ್ದೀವಿ. ಈಗ ನಾವೆಲ್ಲಿಗೆ ಬಂದಿದ್ದೀವಿ, ಎಷ್ಟು ಮೌಢ್ಯಗಳು ಮಾಡ್ಕೊಂಡಿದ್ದೀವಿ ಅಂದರೆ, ಯಾವುದೋ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇಷ್ಟು ಪ್ರಸಾದ ಕೊಟ್ಟರೆ ಕಣ್ಣಿಗೆ ಒತ್ಕೊಂಡು ತಿಂತೀವಿ. ಅದರಿಂದ ನೀವು ಬದುಕಲಿಕ್ಕೆ ಸಾಧ್ಯನಾ? ಹೊಟ್ಟೆ ತುಂಬುತ್ತಾ? ಹಾಗಾದರೆ ಪ್ರತಿನಿತ್ಯ ಅನ್ನ ತಿಂತಾ ಇದ್ರಲ್ಲ, ಅದು ಪ್ರಸಾದ ಅಲ್ವಾಗ ನಿಮಗೆ? ಯೋಚನೆ ಮಾಡಿ ಅಲ್ವಾ. ದೇವಸ್ಥಾನ ಅಂದರೆ ಕಲ್ಲು ಮಣ್ಣಿಗಳ ಗುಡಿಗಳನ್ನ ಕಟ್ಟೋದು, ನೀವೇ ಇಟ್ಟಿದ್ದ ವಿಗ್ರಹಕ್ಕೆ ನೀವೇ ಅಲಂಕಾರ ಮಾಡೋದು, ನೀವೇ ಬಗ್ಗಿ ನೋಡೋದು, ನೀವೇ ಮಂತ್ರ ಹೇಳೋದು. ಪುರಾತನದಲ್ಲಿ ಅಂದರೆ ಹಳೆಯ ನಮ್ಮ ಪರಂಪರೆ ಏನಿತ್ತು, ಯಾರೂ ಸಹ ವಿಗ್ರಹಗಳನ್ನ ಆರಾಧನೆ ಮಾಡ್ತಾ ಇರಲಿಲ್ಲ. ಆರಂಭಿಕನಿಗೆ ಅಷ್ಟೇ ವಿಗ್ರಹ ಬೇಕು, ಅದಾದ ನಂತರ ವಿಗ್ರಹಗಳ ಅವಶ್ಯಕತೆ ಇಲ್ಲ. ಸಾಂಕೇತಿಕವಾಗಿ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ವಿಗ್ರಹಗಳ ಆರಾಧನೆ ಹೇಳಿದ್ನಲ್ಲ, ಈ ಪ್ರಕೃತಿಯಲ್ಲಿ ಒಂದು ಸಾಂಕೇತಿಕವಾಗಿ ಮಾಡುವಂತಹ ಒಂದು ವಿಧಿ. ಎಲ್ಲಿ ಭಗವಂತ ನೋಡಬೇಕು, ತಾನಿರೋ ಜಾಗ ಶ್ರೇಷ್ಠ, ತಾನು ನೋಡುವಂಥ ದಿಕ್ಕು ಶ್ರೇಷ್ಠ, ನಾನು ಮಾಡುವಂಥ ಕೆಲಸ ಕಾಯಕ ಅದು ಶ್ರೇಷ್ಠ. ಇದರೆಲ್ಲ ಮೌಢ್ಯ. ಅವನು ನಮ್ಮವನಲ್ಲ, ಇವನು ನಮ್ಮವನಲ್ಲ. ಅಂದರೆ ಹಿಂದುವಿಗೆ ಹಿಂದುತ್ವದ ಬಗ್ಗೆನೇ ಗೊತ್ತಿಲ್ಲ. ನಾನು ಯಾರು, ನನ್ನ ಜವಾಬ್ದಾರಿಗಳೇನು, ನನ್ನ ಪೂರ್ವಜರು ನನಗೆ ಕೊಟ್ಟಂತಹ ಮಾರ್ಗಗಳೇನು, ಸಂಸ್ಕಾರಗಳೇನು, ನಾವು ಒಂದು ತಿಳ್ಕೊಂಡಿಲ್ಲ.
ಇದನ್ನು ಈ ಸಂಸ್ಕಾರಗಳನ್ನು ವಿದೇಶಿಗರು ಆಚರಣೆ ಮಾಡ್ತಾರೆ. ಎಷ್ಟೋ ಜನಗಳಿಗೆ ನೋಡಿ, ನಾವೆಲ್ಲ ಹಿಂದೂ ಅಂತ ಹೇಳ್ಕೊಳ್ತೀವಿ, ಭಗವದ್ಗೀತೆ 4 ಅಧ್ಯಾಯ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಭಗವದ್ಗೀತೆಯಲ್ಲಿ ಎಷ್ಟೋ ಕೆಲವು ಶ್ಲೋಕಗಳು ಎಷ್ಟು ಹಿಂದೂಗಳಿಗೆ ಗೊತ್ತಿಲ್ಲ. ಹಿಂದುತ್ವ ಅಂತ ಯಾರು ಒಪ್ತಾರೆ ಅವ್ರಿಗೆ ಗೊತ್ತಿಲ್ಲ, ಹಿಂದೂಗಳಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾವ ಧರ್ಮಗಳನ್ನು ಯಾವುದನ್ನು ನಾನು ಇದಾಗಿ ಮಾತಾಡ್ತಾ ಇಲ್ಲ. ನಾನು ಹೇಳುವಂಥದ್ದು ನಮ್ಮಲ್ಲಿಯೇ ಸರಿ ಇಲ್ಲ. ಹಿಂದೂಗಳಿಗೆ ಹಿಂದುತ್ವದೇ ಗೊತ್ತಿಲ್ಲ. ಪ್ರಕೃತಿಯ ಆರಾಧನೆ ಮಾಡುವಂಥವನು ಕಂಡು ಕಡೆ ವಿಗ್ರಹಗಳನ್ನಿಟ್ಟು, ಗಲ್ಲಿ ವಿಗ್ರಹಗಳನ್ನಿಟ್ಟು ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ದಾನೆ. ವ್ಯಕ್ತಿಗಳಲ್ಲಿರುವಂಥ ಸಂಸ್ಕಾರಗಳು ಸರಿ ಇಲ್ಲ. ಹಾಗಾಗಿ ನಾವು ಪ್ರಕೃತಿಯನ್ನು ಆರಾಧನೆ ಮಾಡ್ಕೊಂಡು ಬಂದಂಥದ್ದು ಈ ವೇದಗಳು. ಸನಾತನ ಧರ್ಮ, ಸನಾತನ ಸಂಸ್ಕೃತಿ ಪ್ರಕೃತಿಯನ್ನು ಆರಾಧನೆ ಮಾಡಿದೆ, ವ್ಯಕ್ತಿಗಳನ್ನು ಆರಾಧನೆ ಮಾಡಿಲ್ಲ, ವ್ಯಕ್ತಿಗಳನ್ನೆಲ್ಲೂ ಪೂಜೆ ಮಾಡಿಲ್ಲ. ಏನು ಹೇಳುತ್ತೆ, ಪ್ರತಿಯೊಬ್ಬರೂ ಸಹ ದೈವ ಮಾನುಷರು, ದೈವಾಂಶ ಸಂಭೂತರು. ಇವಾಗ ನೋಡಿ, ಸಾಯಿಬಾಬಾ ಬದುಕಿದ್ರು. ಅಯ್ಯಪ್ಪ ಬದುಕಿದ್ದಾಗ ಇದೇ ಸಮಾಜ ಅಯ್ಯಪ್ಪನಿಗೊಂದು ಒಂದು ಜೊತೆ ಬಟ್ಟೆ ಕೊಡಲಿಲ್ಲ, ಒಂದೊತ್ತು ಊಟ ಕೊಡಲಿಲ್ಲ. ಅರ್ಥ ಆಗ್ತಿದೆಯಲ್ಲ? ಕೊನೆಗೆ ಅಯ್ಯಪ್ಪನ ದೇವ್ರನ್ನ ಶುರು ಮಾಡಿದ್ರು ಇದೇ ಜನ. ಇವತ್ತು ಅಯ್ಯಪ್ಪನಿಗೆ ಒಂದು ಗುಡಿ ಕಟ್ತಾರೆ, ಗೋಪುರ ಕಟ್ತಾರೆ, ಅವನ ವಿಗ್ರಹ ಇಡ್ತಾರೆ, ದುಡ್ಡು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಾವು ಏನು ಮಾಡಬೇಕಾಗಿತ್ತು ಅದನ್ನು ನಾವು ಮಾಡ್ತಾ ಇಲ್ಲ. ನಾವು ಹೇಗೆ ಬದುಕಬೇಕಾಗಿತ್ತು ನಾವು ಆಗ ಬದುಕ್ತಾ ಇಲ್ಲ. ಸೊ ಸನಾತನ ಸಂಸ್ಕೃತಿ ಅಂತ ಹೇಳಿದ್ರೆ ಸಂಬಂಧಗಳಿಂದ ಹಿಡಿದು, ಪರಿಸರನ ರಕ್ಷಣೆ ಮಾಡೋದ್ರಿಂದ ಹಿಡಿದು, ಭಗವಂತನ ಅಂಶನ ತಿಳ್ಕೊಳ್ಳೋದ್ರಿಂದ ಹಿಡಿದು, ನಾವು ಹೇಗೆ ಬದುಕಬೇಕು ಅನ್ನೋದು ಸಂಪೂರ್ಣ ಚಿತ್ರಣವನ್ನು ವೇದಗಳು ನಮಗೆ ಕೊಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ರುದ್ರ ಚಮಕ ಮತ್ತು ರುದ್ರ ನಮಕಗಳನ್ನು ಕೇಳಿಸ್ಕೊಳ್ಳಿ. ಶಿವನ ಶಕ್ತಿ, ಭಗವಂತನ ಶಕ್ತಿ ಎಲ್ಲೆಲ್ಲಿ ಅಡಗಿದೆ. ನೀವು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲಿ, ಸೇವನೆ ಮಾಡುವಂಥ ಗಾಳಿಯಲ್ಲಿ ಪ್ರತಿಯೊಂದು ಭಗವಂತ ಇದೆ. ಯಾಕೆಂದರೆ ಹಿಂದೂಗಳು ದಾರಿ ತಪ್ತಾರೆ ಎಲ್ಲಿ ಅಂದರೆ, ವಿಗ್ರಹ ಇಟ್ಕೊಂಡು ಬರೀ ಅಷ್ಟೇ ಮಾಡ್ತಾರೆ. ಇವತ್ತು ಗಣೇಶನ ಹಬ್ಬ ಬಂತು ಅಂತಂದರೆ ಗಲ್ಲಿಗಳಲ್ಲಿ ಗಣೇಶಗಳಿರ್ತೀರ. ಹೌದು. ರಾಜಾರಾಮ್ ಮೋಹನ್ ರಾಯ್ ಅವರು ಈ ಹಿಂದೂಗಳ ಅವ್ರಿಗೆ ಭಾವನೆಗಳು ಗೊತ್ತಾಯಿತು, ಹಿಂದೂ ಜನ ಒಗ್ಗಟ್ಟಾಗೋದಿಲ್ಲ, ಹೀಗಾದ್ರೂ ಮಾಡಿದ್ರೆ ಒಗ್ಗಟ್ಟಾಗ್ತಾರೆ. ಹೌದು, ಹೀಗಾದ್ರೂ ಮಾಡಿದ್ರೆ ಒಗ್ಗಟ್ಟಾಗ್ತಾರೆ ಅಂತ ಒಂದು ಸಂಸ್ಕಾರ, ಒಂದು ಆಚರಣೆ ತಗೊಂಬಂದರು. ಇವತ್ತು ಗಣೇಶನ ಹಬ್ಬ ಆಗಿ ಉಳ್ಕೊಂಡಿಲ್ಲ. ಗರ್ಭಗುಡಿಯಲ್ಲಿ ಇರಬೇಕಾದಂಥ ಗಣೇಶ ಇವತ್ತು ಗಲ್ಲಿಯಲ್ಲಿ ಇದ್ದು ಗಲಾಟೆ ಗದ್ದೆಗಳೆಲ್ಲ ನೋಡಿಕೊಂಡು ಗಸ್ತಿನಲ್ಲಿ ನೀರಲ್ಲಿ ಹೋಗಿ ಬೀಳ್ತಾನೆ. ಇಲ್ಲಿಗೆ ತಂದಿದ್ದೀವಿ. ಇದೆಲ್ಲ ಇಲ್ಲ. ಪೂರ್ವದಲ್ಲಿ ಯಾವ ಗಣೇಶನೂ ಆರಾಧನೆ ಮಾಡಿಲ್ಲ ಈ ಥರ. ಇದು ಆ್ಯಕ್ಚುಲಿ ವಾಸ್ತವದಲ್ಲಿ ಇದೆಲ್ಲ ತಪ್ಪು. ಅಂದರೆ ನಾನು ಹೇಳ್ತೀನಲ್ಲ, ಯಾಕೆ ಹಿಂದೂ ಅನ್ನುವಂಥ ಈ ವರ್ಗದ ಜನ ಜಾಗೃತ ಆಗಬೇಕು ಅಂದರೆ ಜಾಗೃತರಾಗಿಲ್ಲ. ಹಿಂದೂಗಳು ಜಾಗೃತರಾಗಿದ್ದರೆ ನಮ್ಮ ದೇಶ ಇಷ್ಟು 400-500 ವರ್ಷಗಳ ಕಾಲ ಬ್ರಿಟಿಷರಿಂದ ಆಳ್ವಿಕೆಗೊಂಡು ಇಷ್ಟೊಂದು ದೌರ್ಜನ್ಯ ಪಡ್ಕೋಬೇಕಾಗಿರಲಿಲ್ಲ. ಹಿಂದೂಗಳ ಮೇಲೆ ನಂಬಿಕೆ ಇಲ್ಲ. ಹಿಂದೂಗಳು ಯಾವತ್ತೂ ಒಗ್ಗಟ್ಟಾಗಲ್ಲ. ಅವರಾಯಿತು, ಅವ್ರ ದೇವರಾಯಿತು, ಹಂಗೆ. ಇವತ್ತು ನೋಡಿ, ಇವತ್ತು ಎಲ್ಲಿಗೆ ಬಂದಿದ್ದೀವಿ? ವಾಟ್ಸಪ್ಪಲ್ಲಿ ಅವರವ್ರ ದೇವರುಗಳನ್ನ ಸ್ಟೇಟಸ್ ಎಲ್ಲ ಹಾಕ್ಕೊಂಡು, ಈ ದೇವಸ್ಥಾನಕ್ಕೆ ಹೋದ್ರೆ ಸರಿ ಹೋಗುತ್ತೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಅಲ್ಲಿ ಹೋದ್ರೆ ಆ ದೇವಸ್ಥಾನದಲ್ಲಿ ಉದ್ಧಾರ ಆದ್ರೆ ಪರವಾಗಿಲ್ಲ, ಇಲ್ಲ ಇನ್ನೊಂದು ದೇವ್ರು ಇಟ್ಕೊಂತಾನೆ ಅವನು. ಅರ್ಥ ಆಗ್ತದಿಲ್ಲ? ಸೊ ಇದು ಅವನಿಗೆ ಬದಲಾವಣೆ. ದೇವರು ಅಂತ ಹೇಳಿದ್ರೆ ಭಿಕ್ಷೆ ಬೇಡುವಂಥ ಜಾಗ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ತನ್ನಲ್ಲಿರುವಂಥ ದೈವ ಶಕ್ತಿ ಎಷ್ಟಿದೆ ಅಂತ ಅವನಿಗೆ ಗೊತ್ತಿಲ್ಲ. ಇದು ತಿಳ್ಕೊಬೇಕಾಗಿರುವಂಥದ್ದು ಮೂಲ. ನಾವ್ಯಾರು, ನಮ್ಮ ಶಕ್ತಿ ಏನು, ನಾವ್ಯಾರು ಅನ್ನೋದು ಮೊದಲು ಒಂದು ತಿಳ್ಕೋಬೇಕು. ಈ ನಾವ್ಯಾರು ಅಂತ ತಿಳಿಸ್ಕೊಡುವಂಥದ್ದೇ ವೇದಗಳು. ಅದಕ್ಕೆ ಭಗವಂತನನ್ನು ಏನು ಹೇಳ್ತಾರೆ, ಎಲ್ಲೋ ಹುಡುಕಬೇಕಾಗಿಲ್ಲ, ನಮ್ಮಲ್ಲಿ ನಾವು ನೋಡ್ಕೋಬೇಕು. ಇದೇ ವೇದಗಳ ಸಾರ. ಅಹಂ ಬ್ರಹ್ಮಾಸ್ಮಿ ಶಂಕರಾಚಾರ್ಯರ ತತ್ವಗಳು ಅದೇ. ನಮಗೆ ಎಲ್ಲ ಸಕಲ ಪ್ರಾಣಿಗಳಲ್ಲೂ ಭಗವಂತನ ನೋಡು ಅನ್ನುತ್ತೆ ವೇದಗಳು. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸು. ನಿಮಗೆ ದನ ಕಡ್ದು ಯಾವ ಪೂಜೆ ಮಾಡು ಅಂತ ಹೇಳಿ ಯಾವ ದೇವರು ಹೇಳಿದೆ ಅಲ್ವಾ? ದನ ಕರು ಇವತ್ತು ಕಲ್ಲಿನ ದೇವರಿಗೆ ನೀವು ಪೂಜೆ ಮಾಡ್ತೀರಾ. ಆದರೆ ಯಾವುದೋ ಹಸು ಸಾಕಿರ್ತೀರಾ ಅಥವಾ ಇನ್ನೊಂದು ಯಾವುದೋ ಪ್ರಾಣಿಗಳನ್ನ ಸಾಕಿ ತೊಗೊಂಡೋಗಿ ಕಟ್ಕೊಂಡು ಕೊಟ್ಟು ಬರ್ತೀರಾ. ನಿಮ್ಮನೆ ದೇವರು ಯಾವುದು? ನಮ್ಮ ಕುಲದೇವರು ಬಸವಣ್ಣ ಅಂತಾರೆ. ಇಂಥ ಮೂಢ್ಯ ಜನಗಳಿಗೆ ಏನು ಹೇಳ್ತೀರಾ? ಕೆಂಡ ಹಾಯೋದು, ಕೆಂಡದ ಮೇಲೆ ಬೀಳೋದು, ನಮ್ಮ ದೇವ್ರು ಹಂಗಂತೆ ಹಿಂಗನ್ನತ್ತೆ ಅನ್ನೋದು, ಯಾವುದೋ ಒಂದು ದೇವ್ರ ಕೆಲಸ ಮಾಡ್ತೀನಿ ಅನ್ನೋದು ದೇವ್ರುಗಳ ಹೆಸರಲ್ಲಿ. ನಾನು ಹೇಳ್ತೀನಿ, ನೀವು ತಿನ್ನಿ, ನೀವು ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ದೇವರುಗಳ ಹೆಸರು ಹೇಳ್ಕೊಂಡು ತಿನ್ನುವಂಥದ್ದು ಎಷ್ಟು ಸರಿ? ನನಗೆ ಮೊನ್ನೆ ಯಾರೋ ಒಬ್ಬರು ಯಾವುದೋ ಒಂದು ವಿಚಾರದಲ್ಲಿ ಹಾಗೆ ಮಾತಾಡ್ತಾಯಿದ್ರು. ದೇವರಿಗೆ ಬಿಟ್ಬಿಟ್ಟಿದ್ದೀನಿ ಕುರಿನ ಅಥವಾ ಇನ್ನೂ ಒಂದು ಯಾವುದೋ ಆಯಿತು ಬಿಟ್ಟು ಬಂದಿದ್ದಾರೆ,
ದೇವರಿಗೆ ಬಿಟ್ಟಿದ್ದೀರ ತಾನೆ, ಅದು ದೇವ್ರಿಗೆ ಬಿಟ್ಟು ಬಂದುಬಿಡಿ. ಅದು ಹೆಂಗಾಗುತ್ತೆ ಗುರುಗಳೇ ಬಿಟ್ಟು ಬರೋಕ್ಕೆ? ಯಾಕೆ ಇವನು ಮಸಾಲೆ ಹಚ್ಚಿ ತಿನ್ಬೇಕಾದ್ರೆ. ಹೌದು. ಅಂದರೆ ನಾನು ಹೇಳುವಂಥದ್ದು ಮೌಢ್ಯಾಚರಣೆಗಳು ಎಷ್ಟು ಚೆನ್ನಾಗಿ ಬಂದ್ಬಿಡಿ. ಯಾವ ನೋಡಿ, ವೇದಗಳಲ್ಲಿ, ನಮ್ಮ ಸಂಪೂರ್ಣ ವೇದಗಳಲ್ಲಿ ಒಂದು ಮೌಢ್ಯಾಚರಣೆ ಇಲ್ಲಮ್ಮ. ಒಂದು ನಿಮ್ಗೆ ಅಲ್ಲಿ ಯಾವುದೇ ಭೇದ ಭಾವಗಳಿಲ್ಲ, ಜಾತಿಗಳಿಲ್ಲ. ಅಲ್ಲಿ ಸನಾತನ ಧರ್ಮ ಯಾಕೆ ಅದು ಕೇಳ್ತಾರೆ, ಸನಾತನ ಅಷ್ಟು ತುಂಬ ಶ್ರೇಷ್ಠವಾಗಿದೆ. ಇದನ್ನು ವಿಶ್ವ ಒಪ್ಪಿದೆ. ನಾನು ಹೇಳಿ ಸನಾತನ ಧರ್ಮ ಅಂದರೆ ಶಾಶ್ವತ ಧರ್ಮ. ಅದು ಪ್ರಕೃತಿಯ ಧರ್ಮ. ಮನುಷ್ಯ ಹೀಗಿರಬೇಕು, ಮನುಷ್ಯ ಹೀಗೆ ಬದುಕಬೇಕು, ಮನುಷ್ಯ ಹೀಗೆ ಸಂಸ್ಕಾರವಂತನಾಗಿ ಬದುಕಬೇಕು, ಬ್ರಹ್ಮಾಂಡಗಳೆಲ್ಲ ಶಕ್ತಿಯನ್ನು ತಿಳ್ಕೋಬೇಕು, ತಾನ್ಯಾರು ಅಂತ ತಿಳ್ಕೋಬೇಕು. ಮೋಕ್ಷದಿಂದ ಹಿಡಿದು, ಕರ್ಮಗಳಿಂದ ಹಿಡಿದು, ದೋಷಗಳಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು ಎಲ್ಲ ವಿಚಾರಗಳನ್ನು ಈ ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿದೆ. ಹಾಗಾಗಿ ಸನಾತನ ಧರ್ಮವನ್ನು ಸುಮ್ಮನೆ ಏನೋ ಮೌಢ್ಯಾಚಾರಗಳಿಂದ ಮಾಡ್ತಾ ಹೋಗಬಾರ್ದು. ಹಿಂದೂ ಅನ್ನೋ ಒಂದು ಹಿಂದುತ್ವದ ತತ್ವಗಳು ಅವನಿಗೆ ಗೊತ್ತಾಗಬೇಕು. ಇವತ್ತು ಊರು ಗ್ರಾಮಗಳಲ್ಲಿ ದೇವ್ರುಗಳು ಕುಣಿಸ್ತಾರೆ, ರಾತ್ರಿ ಆದರೆ ಎಣ್ಣೆ ಹಾಕ್ಕೊಂಡು ಕುಡಿತಾ ಇರ್ತಾರೆ. ದೇವರು ಅಂತ ಅಂದರೆ ಗಲ್ಲಿ ಗಣೇಶಗಳನ್ನ ಇಡೋದು, ಅಥವಾ ಗಲ್ಲಿ ದೇವ್ರುಗಳನ್ನ ಪ್ರತಿಷ್ಠಾಪನೆ ಮಾಡೋದು, ಇವರೇ ಅದನ್ನ ದೇವಸ್ಥಾನ ಓಪನ್ ಮಾಡೋದು, ಇವರೇ ಅದಕ್ಕೆ ಬೀಗ ಹಾಕೊಂಡು ಮತ್ತೆ ಜಗಳ ಮಾಡುವಂಥದ್ದು. ಇವತ್ತು ಗ್ರಾಮಗಳು ಎಲ್ಲ ಎಷ್ಟು ಅಧ್ವಾನಗಳಾಗಿದೆ ನಿಮಗೆ ಗೊತ್ತಿದೆ. ಪ್ರತಿಯೊಬ್ಬ ಅಲ್ಲಿರುವಂಥ ಹಿಂದೂಗೆ ಗೊತ್ತಿಲ್ಲ ಈ ನಾವು ಹಿಂದೂ ಯಾಕೆ ದೇವರ ಆರಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಲ್ಲ. ಅವರು ವಿಗ್ರಹ ಅಂದರೆ ಯಾರನ್ನೋ ಒಬ್ಬರನ್ನ ಕರೆಸಿ ಏನೋ ಕ್ರಿಯೆಗಳು ಮಾಡಿಬಿಟ್ಟು ಒಂದು ಗೊಂಬೆ ಇಟ್ಬಿಟ್ಟು, ಅಂದರೆ ನೋಡಿ, ಏನು ನಾವು ಬದಲಾಗಬೇಕಾಗಿತ್ತು ಅದು ಬದಲಾಗ್ತಾ ಇಲ್ಲ, ಬದಲಾಗಬೇಕು. ಅದಕ್ಕೆ ನಮ್ಗೆ ಏನು ಬೇಕು ಅಂದರೆ ಈ ಸನಾತನ ಧರ್ಮದ ಶಿಕ್ಷಣ ನಾವು ತಗೋಬೇಕು ಅಂತಂದರೆ ಗುರುಕುಲದ ವ್ಯವಸ್ಥೆಗಳಾಗಬೇಕು, ಪ್ರಕೃತಿ ಪೂಜೆಗಳಾಗಬೇಕು. ಪ್ರಕೃತಿ ಪೂಜೆ ಅಂದರೆ ಗಂಟೆ ಹಲಗಾರತಿ ತೊಗೊಂಡು ಪೂಜೆ ಮಾಡುವಂಥದ್ದೆಲ್ಲ. ನಾವು ಉಸಿರಾಡುವಂಥ ಗಾಳಿಯನ್ನು ಪ್ರೀತಿಸಬೇಕು, ಗಿಡ ಮರಗಳನ್ನ ನೆಡಬೇಕು, ಪ್ರಕೃತಿಯನ್ನು ಸ್ವಚ್ಛವಾಗಿಡಬೇಕು, ಯಜ್ಞ ಯಾಗಗಳನ್ನು ಮಾಡಬೇಕು, ಮಂತ್ರಗಳ ಉಪಾಸನೆ ಆಗಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ ಮಂತ್ರಗಳು? ಎಷ್ಟು ಜನಕ್ಕೆ ಗೊತ್ತಿದೆ ಭಗವದ್ಗೀತೆ? ಹಿಂದುವಾಗಿ ಅವನಿಗೆ ಗೊತ್ತಿಲ್ಲ. ಎಷ್ಟೋ ಜನ ಈಗ ನೋಡಿ, ಈಗ ಮುಸ್ಲಿಮ್ ಅನ್ನುವಂಥ ಒಂದು ವರ್ಗದಲ್ಲಿ ತನ್ನ ಮಕ್ಕಳು ಯಾವುದೇ ಎಜುಕೇಷನ್ ಮಾಡಿದ್ರೂ ಸಹ ತನ್ನ ಮಕ್ಕಳನ್ನು ಆರಂಭಿಕ ಹಂತದಲ್ಲಿ ಅಥವಾ ಕೊನೆವರೆಗೂ ಸಹ ಮದ್ರಾಸಗೆ ಕಳಿಸಿ, ಅಥವಾ ಸ್ಕೂಲಿಂದ ಬಂದ ತಕ್ಷಣ ನೀವು ಹೇಗೆ ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಟ್ಯೂಷನ್ಗೆಲ್ಲ ಕಳಿಸ್ತಿರೋ ಹಾಗೆ ಮಕ್ಕಳನ್ನ ಇಸ್ಲಾಂ ಧರ್ಮದ ಒಂದು ಮೂಲ ಇದನ್ನು ತಿಳ್ಕೊಳ್ಳೋಕ್ಕೆ ಕಳಿಸ್ತಾರೆ. ನೀವು ಎಷ್ಟು ಜನ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ? ಒಬ್ಬರು ಸಹ ಕಳಿಸಲ್ಲ. ಯಾಕೆ ಕಳಿಸಲ್ಲ ಹೇಳಿ ನೋಡಿ, ಯಾಕೆ ಕಳಿಸೋದಿಲ್ಲ? ಅಂದರೆ ಸನಾತನ ಧರ್ಮ ಅವನಿಗೆ ಗೊತ್ತಿಲ್ಲ. ಈಗ ಹಿಂದೂ ಅಂತ ಹೇಳ್ತಾನೆ, ಹಿಂದೂ ಎಷ್ಟೋ ಜನ ಹಿಂದೂಗಳಿದ್ದಾರೆ, ಹಿಂದೂಗಳಿಗೆ ಭಗವದ್ಗೀತೆನೇ ಗೊತ್ತಿಲ್ಲ. 90% ಜನರಿಗೆ ಗೊತ್ತಿಲ್ಲ. 4 ಅಧ್ಯಾಯ ಅದೇ ನೀವು ಪೂರ್ವದಲ್ಲಿ ಹೇಗೆಲ್ಲ ಬದುಕ್ತಾ ಇದ್ರು ಹಾಗೆ ಬದುಕಿದ್ರೆ ಬದುಕಲ್ಲ ಅವನು. ಈಗ ನೋಡಿ, ಎಷ್ಟೋ ಜನ ಮುಸ್ಲಿಮರು ನಿಂತ ಕಡೆಯವರು ಭಗವಂತನ ಆರಾಧನೆ ಮಾಡ್ತಾರೆ. ಅವರು ನಾವು ಈಶ್ವರ ಅಂದರೆ ಅವರು ಅಲ್ಲ ಅಂತಾರೆ ಅಷ್ಟೇ. ಪ್ರಕೃತಿಯ ಧರ್ಮವನ್ನು ಅವರು ಸರಿಯಾಗಿ ಪಾಲನೆ ಮಾಡ್ತಾರೆ. ನಾವು ಹಾಗಾಗಬೇಕು. ಕೇವಲ ಒಂದು ವಿಗ್ರಹ ಕಂಡಾಗ ನಮಸ್ಕಾರ ಮಾಡೋದು, ಅದಾದಮೇಲೆ ಈ ಕಡೆಯಿಂದ ಬಂದ ತಕ್ಷಣ ಮತ್ತೆ ಅನಾಚಾರ ಮಾಡೋದು, ಇದೆಲ್ಲ ಇಲ್ಲ. ಇದೆಲ್ಲ ಡಿವೈನ್ ಅಫೆನ್ಸ್ ಅಂತಲೇ ಆಗುತ್ತೆ. ಹಾಗಾಗಿ ನಾವು ನಿಂತ ಜಾಗ ಶ್ರೇಷ್ಠ ಅಂತ ಅನ್ಕೋಬೇಕು. ನಿಂತ ಜಾಗ ಶ್ರೇಷ್ಠ, ನೋಡುವಂಥ ದೃಷ್ಟಿ ಶ್ರೇಷ್ಠವಾಗಿರಬೇಕು. ಯಾವುದು ಪುಣ್ಯಕ್ಷೇತ್ರ ಅಂದರೆ, ನೀನು ಪವಿತ್ರವಾಗಿದ್ದರೆ ನೀನು ನಡೆದಾಡುವಂಥ ಜಾಗವೆಲ್ಲ ಪವಿತ್ರವೇ. ನೀನು ಒಂದು ತುತ್ತು ಅನ್ನ ತಿಂತಾ ಇದ್ದೀರ ಅಂದರೆ ಆ ಜಾಗ ಮಾತ್ರ ಪುಣ್ಯಕ್ಷೇತ್ರ. ನೀನು ಯಾವುದೋ ಜಾಗಕ್ಕೆ ಹೋಗ್ಬಿಟ್ಟು ಪುಣ್ಯಕ್ಷೇತ್ರ ಪಾಪಿ ಕ್ಷೇತ್ರ ಅಂತಲೇ ಇಲ್ಲಮ್ಮ ಈ ಜಗತ್ತಲ್ಲಿ. ನೀನು ಪವಿತ್ರವಾಗಿದ್ದರೆ ನೀನು ನಡೆದಾಡೋ ಜಾಗ ಎಲ್ಲ ಪವಿತ್ರ. ನೀನು ಹೋಗೋ ಜಾಗ ಪವಿತ್ರನೇ ಆಗಿದ್ರೆ, ಹಾಗಾದ್ರೆ ನಿತ್ಯ ಅನ್ನ ಕೊಡ್ತಿರೋ ಜಾಗ ನಿಮಗೆ ಪಾಪಿ ಕ್ಷೇತ್ರನಾಗಿದ್ರೆ, ನೀವು ಈ ಪಾಪಿ ಕ್ಷೇತ್ರದಲ್ಲಿ ಏನು ತಿಂತಾನೆ ಇಲ್ವಾ? ಹಾಗಾದರೆ ಅನ್ನ ತಿಂತಾ ಇಲ್ವಾ? ಗಾಳಿ ಸೇವನೆ ಮಾಡ್ತಾ ಇಲ್ವಾ? ಒಂದು ಕೆಲಸಕ್ಕೆ ಹೋಗ್ತಾ ಇಲ್ವಾ? ಕೆಲಸ ತಗೊಂಡಿಲ್ವಾ? ಅಂದರೆ ಎಲ್ಲವೂ ಸಹ ನೀನಿರೋ ಜಾಗದಲ್ಲಿ ಕೊಡ್ತಾ ಇದ್ದಿಲ್ಲ. ಇದನ್ನು ಬಿಟ್ಬಿಟ್ಟು ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ಅಂತಾರೆ. ಏನು ಪುಣ್ಯಕ್ಷೇತ್ರ? ಯಾವ ಪುಣ್ಯ ಸಂಪಾದನೆ ಮಾಡ್ತೀರಾ? ಅದೆಲ್ಲ ಪುಣ್ಯಕ್ಷೇತ್ರ ಆದರೆ ನೀವಿರುವಂಥ ಜಾಗ ಪಾಪಿ ಕ್ಷೇತ್ರನ. ಗಂಗಾ ನದಿ ನೀರೇ ನಿಮಗೆ ಶ್ರೇಷ್ಠ ಆದರೆ, ಹಾಗಾಗಿ ನಿತ್ಯ ಕುಡಿತಾ ಇರುವಂಥ, ನಿತ್ಯ ನಿಮಗೆ ಜೀವ ಉಳಿಸಿರುವಂಥ ನೀರು ಅಪವಿತ್ರನ? ಹಾಗಾದರೆ ಹೇಳಿ ನೋಡೋಣ. ಈ ಪರಿವರ್ತನೆ ನಮ್ಮ ಹಿಂದೂಗಳಲ್ಲಿ ಆಗಬೇಕು. ನನಗೆ ಅಲ್ಲಿಗೋಗಿ ಬಂದೆ, ನಾನು ಇಲ್ಲೋಗಿ ಬಂದೆ, ನಾನು ಅದಕ್ಕೆ ಶ್ರೇಷ್ಠ, ಇದಕ್ಕೆ ಶ್ರೇಷ್ಠ, ದರ್ಶನ ಚೆನ್ನಾಗಾಯಿತು, ಹೀಗೆಲ್ಲ ಮಾತಾಡ್ತಾನೆ. ಯಾವ ದರ್ಶನ ಆಯ್ತಪ್ಪ ನಿನಗೆ? ಹೇಳಿ ನೋಡಿ, ಯಾವ ದರ್ಶನ ಆಯಿತು? ನೀನಿಟ್ಟ ಗೊಂಬೆಯನ್ನು ನೀನು ಅಲಂಕಾರ ಮಾಡಿ, ನೀನು ನೋಡ್ಕೊಂಬಂದು
ಅದನ್ನು ಚೆನ್ನಾಗಿದೆ ಅಂತೀಯ, ಅದನ್ನು ಕೆತ್ತದವನೂ ನೀನೆ, ರೂಪ ಕೊಟ್ಟವನೂ ನೀನೆ, ದೃಷ್ಟಿ ಕೊಟ್ಟವನೂ ನೀನೆ, ವಿಗ್ರಹ ಮಾಡಿ ಅದಕ್ಕೊಂದು ಗರ್ಭಗುಡಿ ಅಂತ ಮಾಡಿಕೊಂಡು ನೀನೆ, ಅದಕ್ಕೆ ಅಲಂಕಾರ ಮಾಡೋನು ನೀನೆ, ಮಂತ್ರವನ್ನು ಹೇಳೋನು ನೀನೆ. ಎಲ್ಲಿದೆ ಶಕ್ತಿ? ಅರ್ಥ ಆಗ್ತಾ ಇದೆಯಲ್ಲ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೂ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ತಿಳ್ಕೊಬೇಕು ಅದನ್ನು ತಿಳ್ಕೊಂಡಿಲ್ಲ. ಸನಾತನ ಧರ್ಮ ಇದಕ್ಕೆಲ್ಲ ನಿಷಿದ್ಧ ಅಂತಲೇ ಹೇಳುತ್ತೆ. ಆಚಾರ ಆಗಮಶಾಸ್ತ್ರ ಬಂದಾಗ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅರ್ಥ ಆಗ್ತದಿಲ್ಲ. ಸೊ ಹಾಗಾಗಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಾಡಿದ್ದನ್ನೇ ಮಾಡ್ತಾ ಬರ್ಬೋದು. ಕಂಡಾಗ ಮಾತ್ರ ದೇವರು, ಕಂಡಿಲ್ದಾಗ ಇನ್ನೇನು ದೇವರಿಲ್ಲ. ಇದು ವೇದಗಳಲ್ಲಿ ಎಲ್ಲೂ ಇಲ್ಲ. ನೀವು ಎಲ್ಲಿರ್ತೀರ ಅದು ಒಳ್ಳೆಯ ಜಾಗ, ಒಳ್ಳೆಯ ಕ್ಷೇತ್ರ. ನೀರಿರುವಂಥ ಜಾಗವೇ ಪುಣ್ಯಕ್ಷೇತ್ರ, ಇಡೀ ಭೂಮಿಯ ಪುಣ್ಯಕ್ಷೇತ್ರ. ಹೌದು. ದೇಶಗಳನ್ನೆಲ್ಲ ವಿಭಜನೆ ಮಾಡ್ಕೊಂಡವನು ನೀನು, ಭಾಷೆಗಳು ಕಂಡುಕೊಂಡವನು ನೀನು. ಭೂಮಿ ಹುಟ್ಟೋದಕ್ಕಿಂತ ಮುಂಚೆ ಕೋಟ್ಯಾಂತರ ವರ್ಷಗಳ ಮುಂಚೆ ಭಾಷೆನೇ ಇರಲಿಲ್ಲ ತಾಯಿ. ಹೌದು. ಮನುಷ್ಯ ಬಂದಾದ್ಮೇಲೆ ಅದಕ್ಕೆ ದೇಶ, ಭಾಷೆ, ಧರ್ಮ ಇವೆಲ್ಲ ಮಾಡ್ಕೊಂಬಂದ. ಭೂಮಿ ಹುಟ್ಟೋದಕ್ಕಿಂತ ಮುಂಚೆ ಭಾಷೆನೇ ಇರಲಿಲ್ಲ. ಒಂದು ಇದ್ದದ್ದು ಒಂದೇ, ಅದು ಕೇವಲ ಶಬ್ದ. ಅದು ಅಕಾರ ಉಕಾರ ಮಕಾರಗಳ ಓಂಕಾರ ಶಬ್ದ, ಅದಷ್ಟೇ ಇದ್ದದ್ದು. ಮನುಷ್ಯನ ನಾಗರಿಕತೆ ಬೆಳೀತಾ ಬೆಳೀತಾ ಶಬ್ದಗಳನ್ನು ಅವನವನ ಭಾಷೆಯಲ್ಲಿ ಅವನೇ ತನ್ನಂತಾನೆ ಭಾಷೆಗಳನ್ನ ಸೃಷ್ಟಿ ಮಾಡಿಕೊಂಡ. ಅದಕ್ಕೆ ಕೆಲವು ಲಿಪಿಗಳನ್ನು ರೂಢಿ ಮಾಡಿಕೊಂಡ. ಇವತ್ತು ಅದೆಲ್ಲಿಗೆ ಬಂದಿದೆ ಅಂದರೆ ಭಾಷೆ ನಡುವೆ ಕಿತ್ತಾಟ, ದೇಶ ಗಡಿಗಳ ಬಗ್ಗೆ ಕಿತ್ತಾಟ ಮಾಡ್ತೀವಿ. ಈಗ ನೋಡಿ, ನಾವು ಕರ್ನಾಟಕದಲ್ಲಿದ್ದೀವಿ, ಸರಿನಾ? ನಮಗೆ ತಿರುಪತಿಗೆ ಹೋಗ್ಬೇಕು ಅಂದರೆ ನಾನು ಕನ್ನಡಿಗ, ನಾನು ಶ್ರೇಷ್ಠ, ನೀನು ಶ್ರೇಷ್ಠನಪ್ಪ, ನಾನೂ ಶ್ರೇಷ್ಠನೇ. ನಾನೇ ಶ್ರೇಷ್ಠ ಅಂದರೆ ಹೇಗೆ? ಆಗ ತಿರುಪತಿ ತಿಮ್ಮಪ್ಪ ನನ್ನ ತೆಲುಗುನ ನೀನು ಒಳಗಡೆ ಬರಬೇಡ ಅಂದರೆ ನೀವು ಹೋಗ್ಲಿಕ್ಕಾಗತ್ತಾ? ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ಭಗವಂತನಿಗೆ ಇಲ್ಲದೆ ಇರುವಂಥ ತಾರತನ ನಮಗೆ ಯಾಕೆ ಅಂದರೆ, ಇಡೀ ಭೂಮಿಯನ್ನು ನಾವು ದೈವ ಸಮಾನವಾಗಿ ನೋಡೋ, ಅದಕ್ಕೆ ಮಾತೃಭೂಮಿ ಅಂತ ಕರೀತಾರೆ. ಮಾತೃ ದೇಶ ಅಂತ ಎಲ್ಲೂ ಕರೆದಿಲ್ಲ. ಮಾತೃಭೂಮಿ ನೋಡಿ, ಭೂಮಿಯನ್ನು ತಾಯಿಯಾಗಿ ನೋಡ್ತಾರೆ. ಇಡೀ ನಮ್ಮ ಭೂಮಿ ಏನಿದೆ ಅದಕ್ಕೆ ಭೂತಾಯಿ ಅಂತ ಕರಿತೀವಿ. ನಾವು ಆ ದೇಶಗಳನ್ನು ಮಾಡಿಕೊಂಡು, ಭಾಷೆಗಳನ್ನ ಮಾಡಿಕೊಂಡು, ಗಡಿಗಳಂತ ಮಾಡಿಕೊಂಡು, ಅದಕ್ಕೆ 26 ಕಾನೂನುಗಳನ್ನ ಮಾಡಿಕೊಂಡು ಇಷ್ಟು ಗಲಾಟೆ ಗದ್ದೆಗಳನ್ನೆಲ್ಲ ತಂದಿಟ್ಕೊಂಡಿದ್ದೀವಿ. ಸೊ ಇದು ನಾನು ಯಾಕೆ ಇಷ್ಟು ವಿಚಾರಗಳು ಬಂತು ಅಂದರೆ, ಸನಾತನ ಧರ್ಮ ಭೂಮಿಯನ್ನು ಪೂಜೆ ಮಾಡಿದೆ. ಅರ್ಥ ಆಗ್ತದಿಲ್ಲ. ಸೊ ಹಾಗಾಗಿ ಭೂಮಿ, ಬ್ರಹ್ಮಾಂಡ ಎಲ್ಲವನ್ನು ಸಹ ಆರಾಧನೆ ಮಾಡ್ಕೊಂಡ್ಬಂದಿದೆಯಮ್ಮ. ಹಾಗಾಗಿ ಸನಾತನ ಧರ್ಮ ತುಂಬ ಶ್ರೇಷ್ಠವಾದಂಥ ಧರ್ಮ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಎಷ್ಟೋ ಜನ ವಿದೇಶಿಗರು ಈ ಸನಾತನ ಧರ್ಮವನ್ನು, ಹೌದು ವ್ಯಕ್ತಿದು ಕೆಲಸ ಏನಿಲ್ಲ, ಇಲ್ಲಿ ನಾವೆಲ್ಲ ಇಡೀ ಭೂಮಿಯ ಅಧೀನದಲ್ಲಿ ಇರುವಂಥವರು, ಬ್ರಹ್ಮಾಂಡಗಳ ಅಧೀನದಲ್ಲಿ ಇರುವಂಥವರು, ಬ್ರಹ್ಮಾಂಡಗಳ ಚೈತನ್ಯದಲ್ಲಿ ನಾವು ಸಹ ಒಬ್ಬರು. ಹಾಗಾಗಿ ಎಷ್ಟೋ ಇವತ್ತು ನೋಡಿ, ಈ ಕೃಷ್ಣನ ಬಗ್ಗೆ ಆಗಿರ್ಬೋದು, ರಾಮನ ಬಗ್ಗೆ ಆಗಿರ್ಬೋದು, ನಮ್ಮ ದೇಶದಲ್ಲಿರೋರಿಗೆ ಎಷ್ಟು ಒಲವಿದೆಯೋ ಗೊತ್ತಿಲ್ಲ, ಆದರೆ ವಿದೇಶಿಗರಿಗೆ ತುಂಬಾನೇ ಒಲವಿದೆ ಅಲ್ವಾ? ಎಷ್ಟೋ ಜನ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ನಮ್ಮ ತನವನ್ನ ನಾವು ತಿಳ್ಕೋಬೇಕು. ಅವರು ನಮ್ಮ ಸಂಸ್ಕಾರಗಳು, ಹೌದು ಯಾವುದು ಶಕ್ತಿ ಇಲ್ಲ, ವ್ಯಕ್ತಿ ಕೆಲಸ ಏನಿಲ್ಲ, ಇಲ್ಲಿ ಎಲ್ಲ ಇರುವಂಥದ್ದು ಶಕ್ತಿ ಇದೆ, ಅಷ್ಟೇ ಕೆಲಸ. ಸೊ ಆ ಶಕ್ತಿಯನ್ನು ತಿಳಿಸುವಂಥದ್ದು ನಮ್ಮ ಸಂಸ್ಕಾರ, ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿದೆ. ಹಾಗಾಗಿ ಸನಾತನ ಧರ್ಮವನ್ನು ನಾವು ಉಳಿಸಿ ಬೆಳೆಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಜನ್ರೇಷನ್ಗೂ ಬರಬೇಕು. ಅದಕ್ಕೋಸ್ಕರವೇ ನಮ್ಮ ಗುರುಕುಲದಲ್ಲಿ ಈ ಸನಾತನ ಧರ್ಮ ಅಂದ್ರೇನು, ಹಿಂದೂ ಅಂದ್ರೇನು, ಇದನ್ನೆಲ್ಲ ಹೇಳ್ಕೊಡ್ತೀವಿ. ಅದಕ್ಕೆ ವಿಶೇಷವಾದಂಥ ಕ್ಲಾಸ್, ತರಗತಿಗಳು ಆ ಥರದ್ದೆಲ್ಲ ಯಾವುದೂ ಇಲ್ಲ. ನಾವು ಪ್ರಜ್ಞಾವಂತ ಆಗಬೇಕು. ವಿಶೇಷವಾಗಿ ಪ್ರಜ್ಞಾವಂತರೇ ಇದ್ದರು ಮೊದಲು. ಮೌಢ್ಯಾಚರಣೆಗಳು ಬಂದು ಯಾರೋ ಒಬ್ಬ ಏನೋ ಒಂದು ತಪ್ಪು ಮಾಡ್ದ, ಆ ತಪ್ಪು ಅದೇ ಕಂಟಿನ್ಯೂ ಆಗ್ತಾ ಬಂತು. ಸೊ ಮೌಢ್ಯಾಚರಣೆಗಳು ಬಂತು, ಜಾತಿಗಳು ಬಂತು, ಅಸ್ಪೃಶ್ಯತೆ ಬಂತು. ಇವಾಗ ಎಷ್ಟೋ ಈ ಸಂವಿಧಾನ ಇದೆಲ್ಲ ಬಂದಾಗ ನಾವೆಷ್ಟೋ ಸ್ವಲ್ಪ ಬದಲಾವಣೆ ಆಗಿದ್ದೀವಿ. ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬರನ್ನೊಬ್ಬರು ಮುಟ್ಟಿಸ್ಕೊಳ್ತಾ ಇರಲಿಲ್ಲ. ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಅಂಬೇಡ್ಕರ್ ಅವರು ಗೊತ್ತಿದ್ದರು, ಅವರು ಹಿಂದುತ್ವದ ಬಗ್ಗೆ ಅವರು ವಿರೋಧಿಯೇ ಅಲ್ಲ, ಹಿಂದೂಗಳ ಮೌಢ್ಯಾಚರಣೆ ಬಗ್ಗೆ ಅವ್ರಿಗೆ ತುಂಬ ವಿರೋಧ ಇತ್ತು. ಹಾಗಾಗಿ ಮೌಢ್ಯಾಚರಣೆಗಳು ಬಿಟ್ಟಾಗ ಮಾತ್ರ ಈ ಸನಾತನ ಧರ್ಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ, ಹಿಂದೂ ಅಂತ ಹೇಳ್ಕೊಂತಿರೋದಕ್ಕೆ ಒಂದು ಸಾರ್ಥಕತೆ ಬರುತ್ತಮ್ಮ. ಗುರುಜಿ, ಹಿಂದೂ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು, ಹಿಂದುವಿನ ಜವಾಬ್ದಾರಿ ಏನು, ಅವನ ಕರ್ತವ್ಯವೇನು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ನಮಸ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಹಿಂದೂ ಅಂದರೆ ಏನು, ಹಿಂದುತ್ವ ಅಂದರೆ ಏನು, ಹಿಂದುವಿನ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ಈಗಲಾದ್ರೂ ನಮ್ಮ ಸನಾತನ ಧರ್ಮವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.